Knowledge Park, the Creative School. Admissions are open from LKG to 10th standard. Free uniform for new admission students. The IS School, an intelligent franchise play school by IIM alumni with 975 branches. Admissions open for playgroup, nursery, LKG, UKG. ನಿಮ್ಮೆಲ್ಲರನ್ನು ಎರಡು ಸತಿ ಮೂರು ಸತಿ ನೋಡಿದೆ. ಈ ಮುಂದಲೆಯಲ್ಲಿ ಕುಳಿತುಕೊಂಡಿದ್ದೇವೆ. ಎಲ್ಲರಿಗೂ ಒಂದ್ಸತಿ ನಾನು ಈಗಾಗಲೇ ಒಂದ್ಸತಿ ನೋಡಿದೆ. ಎಲ್ಲರೂ ಬೈ ನೇಮ್ ಪರಿಚಯ ಇದ್ದಾರೆ. ಇವರಲ್ಲದೆ ಅಲ್ಲಿ ನೋಡಿದ್ರೆ ಅಲ್ಲಿ ಕಮಲ್ ನಗರ್ ಅವರು ಬಂದಿದ್ದಾರೆ, ಕಮಲ್ ನಗರ ಸಂಘಟನೆಗಳು ಬಂದಿದ್ದಾರೆ, ಬಾಲ್ಕಿನಿಂದನೂ ಬಂದಿದ್ದಾರೆ, ಹುಮ್ನಾಬಾದ್ನಿಂದಲೂ ಬಂದಿದ್ದಾರೆ, ಈವನ್ ಬೇದಲ್ ಸಿಟಿ ಅವರು ಕೂಡ ಇದ್ದಾರೆ. ನಿಮ್ಮೆಲ್ಲರೊಟ್ಟಿಗೂ ನನಗೆ ಮುಖ ಪರಿಚಯ ಆಗಿದೆ. ಸೊ ಅದಕ್ಕಾಗಿ ಮುಕ್ತವಾಗಿ ಕೆಲವು ವಿಷಯಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕಂತಿದ್ದೇನೆ. ಮೊದಲು ನಿಮ್ಮೆಲ್ಲರಲ್ಲೂ ಒಂದು ಭಾವನೆ ಇರುತ್ತದೆ. ಯಾಕೆ ಯಾವ ಹಬ್ಬಕ್ಕೂ ಪೊಲೀಸರು ಈ ರೀತಿ ನಮ್ಮನ್ನು ಕರೆದು ಶಾಂತಿ ಸಭೆ ಕರೆಯಲಾರದು, ಇದೇ ಒಂದು ಹಬ್ಬಕ್ಕೆ ಯಾಕೆ ಇಷ್ಟು ಪ್ರತಿಷ್ಠಾವಂತವಾಗಿ ಪೊಲೀಸರು ತಗೊಂಡು ನಮ್ಮನ್ನೆಲ್ಲನ್ನು ಕರೆದು ಇಷ್ಟೆಲ್ಲ ರೆಸ್ಟ್ರಿಕ್ಷನ್ಸ್ ಯಾಕೆ ಹೇಳ್ತಾರೆ? ನಮ್ಮ ಪಾಡಿಗೆ ನಮ್ಮನ್ನು ಬಿಡಬಹುದಿತ್ತಲ್ಲ, ಸಂಭ್ರಮಾಚರಣೆ ಚೆನ್ನಾಗಿ ಮಾಡ್ಕೊಳ್ತೇವಲ್ವ ಅಂತ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಈ ರೀತಿ ಭಾವನೆ ಇರಬಹುದೇನೋ ಮೈಂಡ್ ಅಲ್ಲಿ. ಬಟ್ ನಾನು ಒಂದು ವಿಷಯವನ್ನು ಹೇಳಕ್ ಇಷ್ಟಪಡ್ತೇನೆ. ನಾವಿದ್ದು ನಿಮಗೋಸ್ಕರ ನಿಮಗೆ ಸಹಕಾರ ನೀಡಿ ಹಬ್ಬವನ್ನ ನೀವು ಚೆನ್ನಾಗಿ ಮಾಡ್ಕೋಬೇಕು, ಅದ್ದೂರಿಯಾಗಿ ಮಾಡ್ಕೋಬೇಕು, ಎಲ್ಲರೂ ಸುರಕ್ಷಿತವಾಗಿ ಮನೆಗೆ ಹೋಗಬೇಕು ಅಂತ ನಾವು ಇಲ್ಲಿದ್ದು. ನಿಜ ಹೇಳಬೇಕಂದ್ರೆ ಈಗ ನಾನು ಯೂನಿಫಾರ್ಮ್ ಹಾಕಿರ್ಬೋದು, ನಾನು ಅಧಿಕಾರ ಆಗಿರ್ಬೋದೇನೋ, ಬಟ್ ನನ್ನ ಕುಟುಂಬ ಸದಸ್ಯರೆಲ್ಲರೂ Alamprabhu Paramedic Paramedical and BCA College admissions are open. Public School English Medium admissions are open. Nursery to higher classes. ಕುಟುಂಬ ಸದಸ್ಯರೆಲ್ಲರೂ ಕೂಡ ನಿಮ್ಮ ತರನೇ ಪಬ್ಲಿಕ್. ಇದೇ ಯೂನಿಫಾರ್ಮ್ ಬಿಟ್ಟು ನಾನು ಮನೆಗೆ ಹೋಗಿ, ನಾನು ನಮ್ಮ ಊರಿಗೆ ಹೋಗಿ, ನಮ್ಮ ರಾಜ್ಯಕ್ಕೆ ಹೋಗಿ, ನಿಮ್ ತರನೇ ನಾನು ಒಂದು ಕಾಮನ್ ಪಬ್ಲಿಕ್ ಆಗಿ ಇದೇ ಹಬ್ಬವನ್ನು ಸಂಭ್ರಮಾಚರಣೆ ಮಾಡಿಕೊಂಡಿದ್ದೀನಿ. ಸೊ ನಾನು ಕೂಡ ಪಬ್ಲಿಕ್ ಇಂದಲೇ ಬಂದವನು. ಪಬ್ಲಿಕ್ ಆಗಿ ಒಂದು 20-25 ವರ್ಷ ನಾನು ಕೂಡ ಪಬ್ಲಿಕ್ ಆಗಿ ಹಬ್ಬವನ್ನು ಸಂಭ್ರಮಾಚರಣೆ ಮಾಡಿದ್ದವನು. ನಾನು ಕೂಡ ಇವತ್ತು ಯೂನಿಫಾರ್ಮ್ ಹಾಕಿ ಅಧಿಕಾರಿಯಾಗಿ ಈ ಕಡೆ ನಿಂತುಕೊಂಡು ಮಾತಾಡೋ ಪರಿಸ್ಥಿತಿ ಬಂದಿದೆ ಅಷ್ಟೇ. ಸೊ ಪೊಲೀಸ್ ಯಾಕೆ ಬೇಕು? ಗಣೇಶ ಹಬ್ಬ ಆಚರಣೆ ಮಾಡುವಾಗ ಪೊಲೀಸ್ ಯಾಕೆ ಬೇಕಂದ್ರೆ, ಇಂಥದೊಂದು ದೊಡ್ಡ ಹಬ್ಬ ನಮ್ಮ ಇಡೀ ವರ್ಷದಲ್ಲಿ ಮತ್ತೊಂದು ಬರಲ್ಲ. ಜಾತಿಗೆ ಅತೀತವಾಗಿ, ಧರ್ಮಕ್ಕೆ ಅತೀತವಾಗಿ, ಪ್ರಾಂತಕ್ಕೆ ಅತೀತವಾಗಿ ಎಲ್ಲರೂ ಸೇರಿ ರೋಡ್ ಮೇಲೆ ಬಂದು ಮೆರವಣಿಗೆ ಮುಖಾಂತರ ARK Giri Silk and Sarees, 7 Heaven Golden Super Mart 50% off. ನಮ್ಮ ಗಣೇಶ್ ದೇವರ ಕರ್ಕೊಂಡು ಹೋಗಿ ವಿಸರ್ಜನೆ ಮಾಡಿ ಸಂಭ್ರಮಾಚರಣೆ ಮಾಡುವ ಒಂದು ಅತಿ ದೊಡ್ಡ ಹಬ್ಬ. ನನ್ನ ಪ್ರಕಾರ ಯಾರು ಕೂಡ ಗಣೇಶ್ ಪ್ರತಿಷ್ಠಾಪನೆ ಮಾಡದೇ ಇರುವ ಮನೆ ಇರಲ್ಲ. ಶುಭ ಸೂಚಿಕೆ, ರೈಟ್? ಗಣೇಶ್ ಅಂದ್ರೆ ನಮಗೆ ಶುಭ ಸೂಚಿಕೆ. ಯಾವುದೇ ಕಾರ್ಯಕ್ರಮವನ್ನ ಗಣೇಶ್ ಪೂಜೆ ಮಾಡಿ ಪ್ರಾರಂಭ ಮಾಡ್ತೇವೆ. ಯಾಕೆ? ಗಣೇಶ್ ಅಂದ್ರೆ ಒಂದು ಶುಭ ಸೂಚಿಕೆ. ಸೊ ಎಲ್ಲರೂ ಕೂಡ ಒಂದು ಮನೆಯಲ್ಲಿ ಗಣೇಶ್ ಪ್ರತಿಷ್ಠಾಪನೆ ಮಾಡ್ತೇವೆ. ಪ್ರತಿಯೊಬ್ಬರು ಕೂಡ ವಿಸರ್ಜನೆ ಮಾಡೇ ಮಾಡ್ತೇವೆ. ಸಾಮೂಹಿಕವಾಗಿ ಎಲ್ಲರೂ ಭಾಗವಹಿಸುವ ಒಂದು ಅತಿ ದೊಡ್ಡ ಹಬ್ಬ ಇದು. ಅತಿ ದೊಡ್ಡ ಹಬ್ಬ ಅಂದಾಗ 4 ಜನರಿಗೆ ಮೀರಿ 5 ಜನರಿಗೆ ಮೀರಿ ಸುಮಾರು ಪಬ್ಲಿಕ್ ಭಾಗವಹಿಸ್ತಾರೆ. ಭಾಗವಹಿಸಿದಾಗ ಎಲ್ಲರೂ ಒಟ್ಟಿಗೆ ಮತ್ತೆ ಈ ಬೀದಿ ಗಣೇಶನ, ಆ ಬೀದಿ ಗಣೇಶನ ಒಬ್ಬರ ನಂತರ ಒಬ್ಬರು ಕೋಆರ್ಡಿನೇಟೆಡ್ ಆಗಿ ನಾವು ವಿಸರ್ಜನೆ ಮಾಡ್ಕೋಬೇಕಂದ್ರೆ ಪೊಲೀಸ್ ಅವಶ್ಯಕತೆ ಇದ್ದೇ ಇರುತ್ತೆ. ಈಗ ಲಾಸ್ಟ್ ಟೈಮ್ ನಾವು ನೋಡಿದ್ದೇವೆ, ಎಲ್ಲರೂ ಒಟ್ಟಿಗೆ ನಾವು ಒಂದು ಕಮಾನ್ ಕಡೆ ಸೇರಿಕೊಂಡು ಕಮಾನಿಂದ ಮತ್ತೆ ಚೌಬಾರ ತನಕ ಹೋಗಿ, ಚೌಬಾರ ಕಡೆ ಸಾರ್ವತ್ರಿಕ ಗಣೇಶನ ನಾವು ಮತ್ತೆ ಪೂಜೆ ಮಾಡಿಕೊಂಡು ಅಲ್ಲಿಂದ ಮತ್ತೆ ಮೆರವಣಿಗೆ ಹೋಗಬೇಕು. ಇಟ್ ನೀಡ್ಸ್ ಎ ವೆರಿ ಕೋಆರ್ಡಿನೇಟೆಡ್ ಎಫರ್ಟ್ ಅಲ್ವಾ? ನೀವೆಲ್ಲರೂ ಬೇರೆ ಬೇರೆ ಭಾಗದಿಂದ ಬರ್ತೀರಾ. ನಮ್ಮ ಗುಂಪಾ ಗಣೇಶನಿಗೂ ಪ್ಲಸ್ ನಮ್ಮ ಮಂಗಲಪೇಟೆ ಗಣೇಶನಿಗೂ ಕೂಡ ನಾವು ಕೋಆರ್ಡಿನೇಷನ್ ಮಾಡಬೇಕು. ನಿಮ್ಮ ಮಧ್ಯೆ ಅಷ್ಟು ಕೋಆರ್ಡಿನೇಷನ್ ಇರಲ್ಲ. ಕೇವಲ ನಮ್ಮ ಬೀದಿ ಗಣೇಶ್ ಬಗ್ಗೆ ಮಾತ್ರ ನಮ್ಮ ಗಮನ ಇರುತ್ತದೆ. Manthara Hotel, first 3-star facility hotel in Basva Kalyan and Shastri Bhavan Pure Vegetarian Restaurant. Comfort zone for your family. Above Reliance Smart Bazaar Basva Kalyan. ನಿಮ್ಮೆಲ್ಲರ ಮಧ್ಯೆ ಕೋಆರ್ಡಿನೇಷನ್ ತಂದು ಒಟ್ಟಿಗೆ ನಿಮ್ಮೆಲ್ಲರನ್ನ ಒಂದು ಕಡೆ ಸೇರಿಸಿ ಅಲ್ಲಿಂದ ಮತ್ತೆ ಒಟ್ಟಿಗೆ ವಿಸರ್ಜನೆ ಕರ್ಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಎರಡನೇದು, ಸಾವಿರಾರು ಜನ, ಲಕ್ಷಾಂತರ ಜನರು ಮೆರವಣಿಗೆಯಲ್ಲಿ ಭಾಗವಹಿಸುವುದರಲ್ಲಿ ಯಾರಿಗೂ ಕೂಡ ಏನು ಅನಾಹುತ ಆಗಬಾರದು. ಒಂದು ಅಟ್ಲೀಸ್ಟ್ ಒಂದು ತಳ್ಳಾಟ ಆಗಬಾರದು. ತಳ್ಳಾಟದಲ್ಲಿ ಯಾರಿಗೂ ಒಂದು ಸಣ್ಣ ಗಾಯನೂ ಆಗಬಾರದು. ಅಥವಾ ಒಂದು ಟ್ರಾಫಿಕ್ ಮುಖಾಂತರ ಒಂದು ಆಕ್ಸಿಡೆಂಟ್, ಒಂದು ಸಣ್ಣ ಏನಾದ್ರೂ ಸಣ್ಣ ಡ್ಯಾಮೇಜ್, ಒಂದು ಅಥವಾ
ದೊಡ್ಡ ದೊಡ್ಡ ನಾವು ಡಿಜೆಗಳನ್ನ ದೊಡ್ಡ ದೊಡ್ಡ ಮೈಕ್ ಸೆಟ್ಗಳನ್ನ ತಗೊಂಡು ಹೋಗುವಾಗ ಒಂದು ಎಲೆಕ್ಟ್ರಿಕ್ ವೈರ್ ಏನಾದ್ರೂ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಯಾರಾದ್ರೂ ಒಬ್ಬರಿಗಾದ್ರೂ ಒಂದು ಗಾಯ ಆಗಬಾರದು. ಇವರೆಲ್ಲರೂ ಸುರಕ್ಷಿತವಾಗಿ ಮತ್ತೆ ಮನೆಗೆ ಕಳಿಸಿಕೊಡುವ ತನಕ ನಮ್ಮ ಪೊಲೀಸರಲ್ಲಿ ಯಾವ ಕಾನ್ಸ್ಟೇಬಲ್ ಕೂಡ ಮತ್ತೆ ನಾವು ಮಲ್ಕೊಳ್ಳಲ್ಲ. ಯಾಕೆ? ನಿಮ್ಮ ಸುರಕ್ಷತೆಗಾಗಿ. 10 ಲಕ್ಷ ಜನರಲ್ಲಿ 10 ಲಕ್ಷ ಜನರನ್ನ ಮನೆಗೆ ತಲುಪಿಸಿ ಯಾರೋ ಒಬ್ಬರಿಗೆ ಗಾಯವಾದ್ರೂ ಸಹ ನಾವು ಮನೆಗೆ ಹೋಗಿ ನಮ್ಮ ಇಲಾಖೆ ಸರ್ಕಾರಕ್ಕೆ ನಾವು ಜವಾಬ್ದಾರಿ ಇದ್ದೇವೆ. 9,99,999 ಮಂದಿನ ಮನೆಗೆ ಸೇರಿಸಿದ್ರು ಸಹ ಆ ಒಬ್ಬನಿಗೆ ಸುರಕ್ಷಿತವಾಗಿ ಮನೆಗೆ ಸೇರಿಸಿಲ್ಲ ಅಂದ್ರೆ ನಾವು ಸರ್ಕಾರಕ್ಕೆ ಉತ್ತರ ಕೊಡಬೇಕಾಗ್ತದೆ. ನಮ್ಮ ಮನಸ್ಸಾಕ್ಷಿ ಒಪ್ಪುದಿಲ್ಲ. ಆದ್ರೆ ಇಷ್ಟು ಜನರನ್ನು ನಾವು ಸುರಕ್ಷಿತವಾಗಿ ಪಾಸ್ ಮಾಡಿದ್ದೇವಲ್ಲ, ನೋ, ಆ ಒಬ್ಬ ಜೀವ ಕೂಡ ನಮಗೆ ಇಂಪಾರ್ಟೆಂಟ್. ಅದಕ್ಕೆ ನೀವು ಪ್ರತಿಷ್ಠಾಪನೆ ಮಾಡುವಾಗ ಕೂಡ ಎಲ್ಲ ಕ್ಲಿಯರೆನ್ಸ್ ತಗೊಳ್ಳಿ ಅಂತ ನಾವು ಯಾಕೆ ಕೇಳ್ತೇವೆ ಅಂದ್ರೆ, ನೀವು 15 ಫೀಟ್ 25 ಫೀಟ್ 50 ಫೀಟ್ ಅಂತ ಹೇಳ್ತೀವಿ. ಎಸ್, 50 ಫೀಟ್ ಅದ್ದೂರಿ ನಾನು ಒಪ್ಕೊಳ್ತೇನೆ. ಬಟ್ ಜೀವಕ್ಕೆ ಅಪಾಯನೂ ಆಗಬಾರ್ದಲ್ಲ. ಒಂದು ಲಾರಿ ಮೇಲೆ ಕರ್ಕೊಂಡು ಹೋಗುವಾಗ ಎಲೆಕ್ಟ್ರಿಸಿಟಿ ಕ್ಲಿಯರೆನ್ಸ್ ಇರಬೇಕು, ಫೈರ್ ಡಿಪಾರ್ಟ್ಮೆಂಟ್ ಕ್ಲಿಯರೆನ್ಸ್ ಇರಬೇಕಂತ ನಾವು ಯಾಕೆ ನಿಮ್ಮ ಮೇಲೆ ಒತ್ತಡ ಹಾಕ್ತೇವೆ ಅಂದ್ರೆ ಇದೇ ವಿಷಯಕ್ಕಾಗಿ. ನಿಮಗೆ ಯಾರಿಗೂ ಏನು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದೊಂದ್ಸತಿ ಸಂಭ್ರಮಾಚರಣೆಯಲ್ಲಿ ಜೋಶ್ನಲ್ಲಿ ನಾವು ಯಾವ ರೀತಿ ವರ್ತಿಸ್ತಾ ಇದ್ದೇವೆ ನಮಗೂ ಗೊತ್ತಾಗಲ್ಲ. ಈಗ ನಾನೇ ಒಬ್ಬನಿದ್ದೇನೆ, ಸೈಲೆಂಟ್ ಆಗಿರ್ತೇನೆ. ಬಟ್ 10 ಜನರು ನನ್ನ ಸಹಚರರು ನನ್ನ ಫ್ರೆಂಡ್ಸ್ ಸೇರಿದ್ದಾಗ ಅವರು ನೋಡಿ ನನಗೆ ನೋಡಿ ಅವರು ಮೈ ಮರೆತು ಬಿಟ್ಟು ಡ್ಯಾನ್ಸ್ ಆಡೋದು ಇವೆಲ್ಲ ಮಾಡಿ ಅನಾಹುತಗಳು ಏನಾದ್ರೂ ಆಗ್ತವೆ ಅನ್ನೋ ನಿಟ್ಟಿನಲ್ಲಿ ನಾವು ಇಷ್ಟೆಲ್ಲ ರಿಸ್ಟ್ರಿಕ್ಷನ್ಸ್ ಕಂಡೀಷನ್ಸ್ ಹಾಕ್ತಾ ಇದ್ದೇವೆ. ಇಲ್ಲಿ ಯಾವುದೇ ಈ ಧರ್ಮಕ್ಕೂ ಆ ಧರ್ಮಕ್ಕೂ ಅಥವಾ ನಿಮ್ಮ ಗಣೇಶ ವಿಸರ್ಜನೆಗೆ ಮಾತ್ರ ಹಾಕುವಂತ ರೆಸ್ಟ್ರಿಕ್ಷನ್ಸ್ ಅಲ್ಲ. ದಯವಿಟ್ಟು ಆ ರೀತಿ ಕಲ್ಪನೆಯಲ್ಲಿ ಇರಬೇಡಿ ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಎಲ್ಲರಿಗೂ ಕೂಡ. ಲಾಸ್ಟ್ ಇಯರ್ ನಾನು ಅಬ್ಸರ್ವ್ ಮಾಡಿದ್ದನ್ನ ಕೆಲವು ವಿಷಯಗಳನ್ನು ನನ್ನ ಮೊಟ್ಟಿಗೆ ನೇರವಾಗಿ ನಾನು ಹಂಚ್ಕೋಬೇಕಂತಿದ್ದೇನೆ. ಸುಮಾರು 12ವರೆಗೆ ನಾನು ರೌಂಡ್ಸ್ ಮಾಡ್ತಿರುವಾಗ ಐ ಥಿಂಕ್ ಕುಂಬಾರವಾಡದ ಒಂದು ಗಣೇಶು, ಮಂಗಲ್ಪೇಟೆ ಒಂದು ಗಣೇಶು ಲಾಸ್ಟ್ ಈ ಬೀದಿಂದ ಹೋಗ್ತಾ ಇತ್ತು ಬಸವೇಶ್ವರ ಸರ್ಕಲ್ ಕಡೆ. ಹೋಗ್ತಾ ಇರುವಾಗ ನಾನು ಇಬ್ಬರಿಗೂ ವಿನಂತಿಸಿಕೊಂಡಿದ್ದೆ, ಸೌಂಡ್ ಸ್ವಲ್ಪ ಜಾಸ್ತಿ ಆಗಿದೆ, ಒಂದು ಚೂರ ಕಡಿಮೆ ಮಾಡಿ. ಬಿಕಾಸ್ ನಾನು ಕೊಡುವ ಇನ್ಸ್ಟ್ರಕ್ಷನ್ಸ್ ಏನು ಅರ್ಥ ಆಗ್ತಿಲ್ಲ, ಯಾರಿಗೂ ಗೊತ್ತಾಗ್ತಿಲ್ಲ, ಕೇಳಿಸ್ತಾ ಇಲ್ಲ. ನನ್ನ ಕೈಯಲ್ಲೂ ಮೈಕ್ ಇದೆ, ಮೈಕ್ ಇದ್ರೂ ಸಹ ಕೇಳಿಸ್ತಾ ಇಲ್ಲ. ಸೊ ದಯವಿಟ್ಟು ಸ್ವಲ್ಪ ಸೌಂಡ್ ಕಡಿಮೆ ಮಾಡಿ ಕೇಳಿದೆ. ನಾನು ಕೇಳಿದಂಗೆ ಪಾಪ ಮಂಗಲ್ಪೇಟೆ ಅವರು ಹುಡುಗರು ಕಡಿಮೆ ಮಾಡಿದ್ರು. ನಾನು ಅದು ದಾಟ್ಕೊಂಡು ಹಂಗೆ ಹೋಗ್ತಾ ಇದ್ದಿಂದ ಮತ್ತೆ ಆಸ್ ಇಟ್ ಈಸ್ ಸೌಂಡ್ ಅನ್ನ ಹೆಚ್ಚಿಸ್ಬಿಟ್ಟಿದ್ದಾರೆ. ಸೊ ಅವ್ರ ಮೇಲೆ ಇವರು ಪೈಪೋಟಿ, ಇಲ್ಲ ನಿನ್ಕಿಂತ ದೊಡ್ಡ ಸೌಂಡ್ ಡಿಜೆ ಸಿಸ್ಟಮ್ ನನ್ನ ಕಡೆ ಇದೆ, ನನ್ನ ಕಡೆಯಿಂದ ದೊಡ್ಡ ಸೌಂಡ್ ನಿಮ್ ಕಡೆ ಇದೆ ಅಂತ ಹೇಳಿ. ಬಟ್ ಅಧಿಕಾರಿಗಳ ಆದೇಶ ಕೇಳಲಾರದಷ್ಟು ಅಂದ್ರೆ ಆ ಪರಿಸ್ಥಿತಿ ಇರಬಾರ್ದಂತ ನನ್ನ ಅಭಿಪ್ರಾಯ. ಬಿಕಾಸ್ ಅದೇ ಮಧ್ಯದಲ್ಲಿ ಯಾರಾದ್ರೂ ಸಡನ್ಲಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದಾನೆ ಅಂತ ಅಂದ್ಕೊಳ್ಳಿ, ನಾನು ಅವನಿಗೆ ಸಹಾಯ ಮಾಡಬೇಕು. ನಾನು ಇನ್ನೊಂದು 10 ಪೊಲೀಸರನ್ನ ಕರೆಸ್ಕೋಬೇಕು, ಕರೆಸಿ ಬನ್ನಿ, ಬೇಗ ಬನ್ನಿ, ಒಂದು ಸ್ಟ್ರೆಚರ್ ತಗೊಂಡು ಬನ್ನಿ. ಈ ಇನ್ಸ್ಟ್ರಕ್ಷನ್ಸ್ ಎಲ್ಲ ನನ್ನ ಪೊಲೀಸರು ಕೂಡ ತಲುಪಬೇಕಂದ್ರೆ ಸ್ವಲ್ಪ ಸೌಂಡ್ ಅಟ್ಲೀಸ್ಟ್ ಒಂದು ಲಿಮಿಟ್ ಅಲ್ಲಿ ಇದ್ರೆ ನನ್ನ ಆದೇಶ ಅವ್ರಿಗೆ ಹೋಗ್ತದೆ, ಅವ್ರು ನನ್ನ ಆದೇಶ ಪಾಲನೆ ಮಾಡ್ತಾರೆ. ಎಲ್ಲರೂ ಒಟ್ಟಾಗಿ ಇದೇನಂತಾರೆ ಅನ್ಕಾನ್ಶಿಯಸ್ ಆಗಿ ಬಿದ್ದವನು ಎತ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಸೇರಿಸುವ ಪರಿಸ್ಥಿತಿ ಇರುತ್ತದೆ, ಇಲ್ಲಂದ್ರೆ ಕಷ್ಟ ಆಗ್ತದೆ. ಸೊ ದಯವಿಟ್ಟು ನಮ್ಮ ಆದೇಶಗಳು ಕೂಡ ಎಲ್ಲರಿಗೂ ಕೇಳಿಸುವ ರೀತಿ ಸ್ವಲ್ಪ ಮಾಡರೇಟ್ ಆಗಿ ಹೋಗಿ ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಅದಾದ ನಂತರ ಬಿಟ್ಟು ಎಲೆಕ್ಟ್ರಿಕ್ ವೈರ್ ಕಟ್ ಆಗಿಬಿಟ್ಟು ಕರೆಂಟ್ ಹೋಗಿದೆ. ನೀವು ನೆನಪಿದ್ದಾರೆ ಯಾರು? ನಾನು ಈ ವಿಜಯ್ ಇದ್ದಾರೆ ಇನ್ಸ್ಪೆಕ್ಟರ್, ಆವಾಗ ಮಾರ್ಕೆಟ್ PSI ಇದ್ದಾರೆ ನನ್ನೊಟ್ಟಿಗೆ. ಆಮೇಲೆ ಅದರ ಹಿಂದೆ ಒಂದು ಆಟೋದಲ್ಲಿ ಸಣ್ಣ ಡಿಜೆ ತರ್ತಿದ್ದ ಇನ್ನೊಬ್ಬನು, ರಾಂಗ್ ಡೈರೆಕ್ಷನ್ ಅಲ್ಲಿ ತಂದಿದ್ದ. ಅವನು ರಾಂಗ್ ಡೈರೆಕ್ಷನ್ ಅಲ್ಲಿ ತಂದಿದ್ದರಿಂದ ಪ್ಲಸ್ ಈ ಕಡೆ ಎಲೆಕ್ಟ್ರಿಸಿಟಿ ವೈರ್ ಕಟ್ ಆಗಿದ್ದರಿಂದ ಕರೆಂಟ್ ಹೋಯ್ತು ಒಂದು ಕಡೆ, ಇನ್ನೊಂದು ಕಡೆ ರಾಂಗ್ ಸೈಡ್ ತಗೊಂಡು ಬಂದಿದ್ದರಿಂದ ಫುಲ್ ಜಾಮ್ ಆಗಿಬಿಟ್ಟಿದೆ. ಅವನ ಹಿಂದೆ ಇನ್ನೂ ಒಂದು 10-12 ಗಣೇಶಗಳು ಬರ್ತಾ ಇದೆ. ಅವನ ಆಟೋ ಡ್ರೈವರ್ ಏನ್ ಮಾಡಿದ್ದಾನೆ ಗೊತ್ತಾ? ಯಾರಾದ್ರೂ ಹೇಳ್ತೀರಾ? ನೆನಪಿದೇನ ವಿಜಯ್? ಆಟೋ ಡ್ರೈವರ್ ಏನ್ ಮಾಡಿದ್ದ? ಗಾಡಿ ಬಿಟ್ಟು ಓಡಿ ಹೋಗಿದ್ದ. ಅದು ಯಾವ ಗಣೇಶ ಕೂಡ ಗೊತ್ತಾಗ್ತಿರ್ಲಿಲ್ಲ ನನಗೆ, ಯಾವ ಬೀದಿಯಿಂದ ಬಂದಿದೆ, ಆ ಆಟೋ ಡ್ರೈವರ್ ಯಾರು ಏನು. ಜಸ್ಟ್ ಮಿಡಿಲ್ ಆಫ್ ದ ರೋಡ್ ಬಿಟ್ಟು ಓಡಿ ಹೋಗ್ಬಿಟ್ಟಿದ್ದ. ಕೀ ಇಲ್ಲ, ಆಟೋನ ನಾನು ಹೆಂಗ್ ಸರಿಸಬೇಕು ನನಗೆ ಗೊತ್ತಾಗ್ಲಿಲ್ಲ. ಈ ಕಡೆ
ದೊಡ್ಡ ಲಾರಿ, ಅವನ್ ಇಂಜಿನ್ ಫೇಲ್ ಆಯ್ತು, ಆದ್ರೆ ಹಿಂದಿನ ಲಾರಿ ಡಿಜೆ ವೈರು. ಪಾಪ ಯಾರೋ ಮತ್ತೆ ಇದೇ ಗಣೇಶ್ ಮಂಡಳಿ ಹುಡುಗರು ಕೆಲವರು ದೊಡ್ಡ ದೊಡ್ಡ ಸ್ಟಿಕ್ಸ್ ತಗೊಂಡು ಬಂದು ವೈರನ್ನ ಸ್ವಲ್ಪ ದಾಟಿಸಕ್ಕೆ ಪ್ರಯತ್ನ ಮಾಡಿದರು. ಆಟೋನ ತಳ್ಳಿಕೊಂಡು ಹೋಗಿದ್ದೇವೆ. ಇದೆಲ್ಲ ವಿಷಯ ಹಿಂದೆ ಇರುವ 10 ಗಣಪತಿಗಳಿಗೆ ಕೇಳಿಸ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ನಾವು ಕಮಾನ್ ಒಳಗಡೆ ಹೋಗ್ಬೇಕಂತ ಅವ್ರ ಅವಸರ ಮಾಡ್ತಿದ್ರು. ಜಸ್ಟ್ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ನಾವು ಅದಕ್ಕೆ ನಿಮಗೆ ಕೊಡುವ ಫಾರ್ಮೆಟ್ ಅಲ್ಲಿ ಆಟೋ ಡ್ರೈವರ್ಗಳ ನಂಬರ್ಗಳು, ಲಾರಿ ಡ್ರೈವರ್ಗಳ ನಂಬರ್ಗಳು, ಕ್ರೇನ್ ನಂಬರ್ಗಳು. ಯಾಕಂದ್ರೆ ಕೊನೆಗೂ 1 ಅವರ್ ಗುದ್ದಾಡಿ 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 ಆ ಆಟೋನ ಪಕ್ಕಕ್ಕೆ ತಳ್ಳಿ ಡಿಜೆನ ಬಿಚ್ಚಿಸಿ, ದೊಡ್ಡ 16 ವೀಲು ಲಾರಿ ಮೇಲೆ ಇದ್ದ ಡಿಜೆನ ಬಿಚ್ಚಿಸಿ ಕೆಳಗಡೆ ಇಳಿಸಿ ಅದನ್ನು ಕೂಡ ತಳ್ಳಿಬಿಟ್ಟು ಆ ಗಣೇಶನ ನಾವು ಪಾಸ್ ಮಾಡಿಸುವ ತನಕ ನಮ್ಮ ಕರ್ತವ್ಯ ಮುಗಿದಿಲ್ಲ. ಅದನ್ನ ಮುಂದೆ ಇದ್ದವ್ರಿಗೂ ಗೊತ್ತಿಲ್ಲ ಏನಾಗ್ತಾ ಇದ್ರು, ಹಿಂದೆ ಇದ್ದವ್ರಿಗೂ ಗೊತ್ತಾಗಲಿಲ್ಲ. ಆಮೇಲೆ ಇದೆಲ್ಲ ಮುಗಿದ ನಂತರ ನಮ್ಮ ಗಾಂಧಿಗಂಜ್ ಗಣೇಶ್ ಇನ್ನು ಲಾಸ್ಟ್ 1:00 ಬಸವೇಶ್ವರ ಸರ್ಕಲ್ ಬಂದಿದೆ. ನೈಟ್ 1:00 ಯಾಕೆ ಬಂತಯ್ಯ ಅಂದ್ರೆ ಅವ್ರಿಗೆ ಕೇಳಿದಾಗ, ಇಲ್ಲ ಸರ್ ನಮ್ಗೆ ಇನ್ನೂ ಕ್ರೇನ್ ಸಿಕ್ಕಿಲ್ಲ, ಲಾಸ್ಟ್ ಮೂಮೆಂಟ್ ಕ್ರೇನ್ ಸಿಕ್ಕಿಲ್ಲ, ತಂದು ಲಾರಿ ಮೇಲೆ ಕೂರಿಸ್ಬೇಕಂದ್ರೆ ನಮ್ಗೆ ಲೇಟ್ ಇತ್ತು. ನಮ್ ಗಣೇಶ ಎದ್ದಿದ್ದೆ ಅಂದ್ರೆ ಲಾಸ್ಟ್ ನಾವು ಮೆರವಣಿಗೆ ಸ್ಟಾರ್ಟ್ ಮಾಡಿದ್ದೆ 12 ಗಂಟೆಗೆ ಸರ್ ಅಂತಾರೆ ಅವರು.